ಒಂದು ರೀತಿಯ ಮುತ್ತೈದೆ ಕಾಂಗ್ರೆಸ್ ಇದ್ದಂಗಿತ್ತು. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರು ಆ ಮುತ್ತೈದೆ ಕಾಂಗ್ರೆಸ್ಸನ್ನ ಬೆತ್ತಲೆ ಮಾಡಿ ಬೀದಿಗೆ ತಂದಿದ್ದಾರೆ. 1885ರಲ್ಲಿ ಆರಂಭ ಆಯಿತು ಕಾಂಗ್ರೆಸ್ ಪಕ್ಷ. ಇಡೀ ದೇಶದ ಎಲ್ಲ ರಾಷ್ಟ್ರಭಕ್ತರು ಸೇರಿ ಸ್ವಾತಂತ್ರ್ಯವನ್ನ ಈ ದೇಶಕ್ಕೆ ತರಬೇಕು ಅಂತೇಳಿ ಆ ಕಾಂಗ್ರೆಸ್ ಅಲ್ಲಿ ಸೇರ್ಕೊಂಡ್ರು. ಎಲ್ಲ ಮಹಾಪುರುಷರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಬಾಬು ರಾಜೇಂದ್ರ ಪ್ರಸಾದ್, ಗೋಖಲೆ ಅವರು, ಅದರಲ್ಲಿ RSSನ ಹೆಡ್ಗೇವಾರ್ ಕೂಡ ಇದ್ರು, ಸುಭಾಷ್ ಚಂದ್ರ ಬೋಸ್, ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶದ ಏಳಿಗೆ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಅವರೆಲ್ಲರೂ ಕೂಡ ಬಲಿದಾನ ಮಾಡಿದ್ರು. ಈ ಪದ ಬಲಿದಾನ ಯಾಕೆ ಬಳಸ್ತೀನಿ ಅಂತಂದ್ರೆ, ಈ ದೇಶಕ್ಕೆ ಸ್ವತಂತ್ರ ತರಬೇಕು ಅನ್ನೋಂಥ ಒಂದೇ ಉದ್ದೇಶ ಅವರೆಲ್ಲರಿಗೂ ಇತ್ತು. ಆದರೆ ಇವತ್ತಿನ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರದ ದಾಹಕ್ಕೋಸ್ಕರ ಪೂರ ಕೆಳಮಟ್ಟಕ್ಕೆ ಇಳಿದೋದ್ರು. ಈ ಹೀನಾಯ ಸ್ಥಿತಿಗೆ ಕಾರಣ ಒಂದೇ, ನಾನು ಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಉದ್ದೇಶ ಇಲ್ಲ. ಸ್ವಾರ್ಥ ಅನ್ನೋದು ತುಂಬಿ ತುಳುಕ್ತಾ ಇದೆ ಕಾಂಗ್ರೆಸ್ನಲ್ಲಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪದಗ್ರಹಣ ಸಮಾರಂಭಕ್ಕೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೋಗಲಿಲ್ಲ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು DKಗೆ ಧಿಕ್ಕಾರ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಶಾಸಕರು, ಮಂತ್ರಿ ಆಗಬೇಕು ಅಂತ ಹೇಳ್ತವರು ನನಗೆ ಪ್ರಾಮಿಸ್ ಮಾಡಿದ್ರು, ಮೋಸ ಮಾಡಿದ್ರು ಮುಖ್ಯಮಂತ್ರಿಗಳು, ಇದನ್ನು ಹೇಳ್ತಾರೆ. ನಮ್ಮ ಜಿಲ್ಲೆಯ ಮಂತ್ರಿ ಬೇಳೂರು ಗೋಪಾಲಕೃಷ್ಣ ನೇರವಾಗಿ ಹೇಳಿದ್ರು, ನನ್ನ ಮಂತ್ರಿ ಸ್ಥಾನ ಹೋಗೋದಕ್ಕೆ ಕಾರಣ ರಾಹುಲ್ ಗಾಂಧಿ ಅಂತ. ಅಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳಿರ್ಬೋದು, ರಾಜ್ಯ ನಾಯಕರಿರ್ಬೋದು, ಇವತ್ತೆಲ್ಲರೂ ಕೂಡ ಬೀದಿಗೆ ಬಂದಾಯ್ತು. ಯಾವ ಉದ್ದೇಶಕ್ಕೆ ಕಾಂಗ್ರೆಸ್ ಪಕ್ಷ 1985ರಲ್ಲಿ ಆರಂಭ ಆಯಿತೋ, 1926ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಕಾಂಗ್ರೆಸ್ ಪಕ್ಷದ ಸಮಾಧಿ ಆಗೋಯ್ತು. ಸ್ವಾರ್ಥಿಗಳಿಂದ, ಅಧಿಕಾರದ ದಾಹಿಗಳಿಂದ. ಇದು ಅಧಿಕಾರಕ್ಕೆ ಬರೋಂಥ ಸಂದರ್ಭದಲ್ಲಿ ಮಾಮೂಲು ಬಿಡಿ ಇನ್ನಂಥ ಮಾತನ್ನ KPCC ಅಧ್ಯಕ್ಷರು ಹೇಳ್ತಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು. ರಸ್ತೆಗೆ ಬಂದು ಟೈರ್ಗಳನ್ನ ಸುಡ್ತಾರೆ, KPCC ಕಚೇರಿ ನುಗ್ತಾರೆ, ಧಿಕ್ಕಾರಗಳ ಸುರಿಮಳೆ. ಯಾಕೆ? ಸ್ವಾರ್ಥಕ್ಕೆ, ಅಧಿಕಾರಕ್ಕೆ. ತುಂಬ ನೊಂದು ಹೇಳ್ತೇನೆ, ಕಾಂಗ್ರೆಸ್ಸು ಈ ಸ್ಥಿತಿ ಬರಬಾರ್ದಿತ್ತು. ಅನೇಕರು ಹಿರಿಯರು ಕಟ್ಟಿರೋಂಥ ಪಕ್ಷ ಕಾಂಗ್ರೆಸ್. ಇವರೆಲ್ಲ ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರೋರು.
ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ ಬರಗಾಲ. ರೈತನ ಗೋಳು ಕೇಳೋರಿಲ್ಲ. ಮುಖ್ಯಮಂತ್ರಿಗಳು ಶಾಸಕರುಗಳು ಗೋಳು ಕೇಳಕ್ ಹೋಗ್ತಾ ಇದ್ದಾರೆ. ಯಾಕೆ? ತಮ್ಮ ಕುರ್ಚಿ ಉಳಿಸ್ಕೊಡಕ್ಕೆ. ಇಂಥ ಭೀಕರ ಬರಗಾಲ ಎಂದೂ ಬಂದಿರಲಿಲ್ಲ. ಅಭಿವೃದ್ಧಿ ಅಂತೂ ಸಂಪೂರ್ಣ ಶೂನ್ಯ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಅಭಿವೃದ್ಧಿ ಇಲ್ಲ. ಈಗಂತೂ ಹೇಗಾರು ಮಾಡಿ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನೋಂಥ ಪರಿಸ್ಥಿತಿ. ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡೋದ್ರಿಂದ ದಿನ ಹಿಂದಿನ ಮುಖ್ಯಮಂತ್ರಿಗಳೇ ಇಲ್ಲ. 13 ಜನ ಕ್ಯಾಬಿನೆಟ್ ಅನ್ನು ಸ್ವೀಕಾರ ಮಾಡಿದ ದಿನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಶಾಸಕರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಇವತ್ತಿನ ಈ ಕಾಂಗ್ರೆಸ್ನ ಇಷ್ಟು ದುಸ್ಥಿತಿ ಹಿಂದೆಂದೂ ಬಂದಿರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ತಿಂಗಳುಗಟ್ಟಲೆ ಆದರೂ ಕೂಡ ಕ್ಯಾಬಿನೆಟ್ ಪೂರ್ಣ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ದೆಹಲಿ ಹೋಗ್ತಾರಂತೆ, ಮತ್ತೆ ಕ್ಯಾಬಿನೆಟ್ ರೀಶಫಲ್ ಮಾಡ್ತಾರಂತೆ. ಕ್ಯಾಬಿನೆಟ್ ರೀಶಫಲ್ ಮಾಡೋ ಉದ್ದೇಶ ಏನು? ರಾಜ್ಯದ ಅಭಿವೃದ್ಧಿಗಲ್ಲ, ಅತೃಪ್ತ ಶಾಸಕರಿಗೆ ತೃಪ್ತಿ ಪಡಿಸೋದು ಹೇಗೆ? ಇದಿಷ್ಟು ಮಧ್ಯೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಹಿಳೆಯರಿಗೆ ಸ್ಥಾನ ಇಲ್ಲದೆ ಇರೋಂಥ ಮೊದಲನೇ ಕ್ಯಾಬಿನೆಟ್. ಬಹಳ ಮಹಿಳೆಯರ ಬಗ್ಗೆ 33% ಬೇಕು ಅಂತ ಕೂಗಂತ ಕಾಂಗ್ರೆಸ್ಸು ಕೇವಲ ಘೋಷಣೆಗಿದೆ ವಿನಃ ಒಬ್ಬ ಮಹಿಳೆಗೂ ಅವಕಾಶ ಕೊಡಲಿಲ್ಲ. ಹಾಗೂ ಇವು ಯಾರೊಬ್ಬ ಗಾಯತ್ರಿ ಶಾಂತೇಗೌಡರ ಹೆಸರು ಸೇರ್ಕೋತು. ರಾಜ್ಯಪಾಲರ ಕಚೇರಿಗೆ ಹೋದಂಥ ಪಟ್ಟಿ ಬದಲಾವಣೆ ಆಯ್ತು. ಮತ್ತೆ ನಾನು ಅದಕ್ಕೋಸ್ಕರ ಹೇಳಿದೆ, ಇಂಥ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತಲ್ಲ. ಯಾವ ಕಾಂಗ್ರೆಸ್? ಅದಕ್ಕೆ ಮತ್ತೆ ಹೇಳ್ತೀನಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಬಲಿದಾನ ಮಾಡಿದಂಥ ಆ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲೇ ಕಣ್ಣೀರು ಹಾಕ್ತಾ ಇರ್ಬೋದು. ಯಾತಕ್ಕೋಸ್ಕರ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿದ್ವೇನೋ ಅಂತ ಕಣ್ಣೀರು ಹಾಕ್ತಾ ಇರ್ಬೋದು. ಇಲ್ಲಿ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ, ನಮ್ಮ ಗೋಳು ಕೇಳೋರಂತ ಇಲ್ಲಲ್ಲ ಅಂತ. ಸ್ವರ್ಗದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸರು ಅವರು ಅಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕಾಲ ಮಿಂಚಿಲ್ಲ. ಪೂರ್ಣ ನೀವೇ ಅಧಿಕಾರ ಮಾಡಿ, ನಾನು ಬೇಡ ಅನ್ನಲ್ಲ. ಆದರೆ 1-2 ದಿನದಲ್ಲಿ ಈ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಏನು DK ಶಿವಕುಮಾರ್ ಹೇಳ್ಬಿಟ್ರು, ಯಾರು ರಾಜೀನಾಮೆ ಕೊಡ್ತಾರೋ 2 ನಿಮಿಷದಲ್ಲಿ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೋತೀನಿ. ಎಲ್ಲೋಯ್ತು ನಿಮ್ಮ ಉತ್ತರ ಕುಮಾರನ ಘೋಷಣೆ? ಎಷ್ಟು ಜನಕ್ಕೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ? ಅಶಿಸ್ತು ತುಂಬೋಗಿದೆ ಇವತ್ತು. ಯಾರು ಬೇಕಾದ್ರೂ ಧಿಕ್ಕಾರಕ್ಕೆ ಹೋಗ್ಬೋದು, ಯಾರಿಗೆ ಬೇಕಾದ್ರೂ ಜೈಕಾರಕ್ಕೆ ಹೋಗ್ಬೋದು. ಹಾಗಾಗಿ ರಾಜ್ಯದ ಜನ ತುಂಬ ಸಂಕಷ್ಟದಲ್ಲಿದ್ದಾರೆ. ಸಂಪೂರ್ಣ ಅಭಿವೃದ್ಧಿಯ ನಿಂತೇ ಹೋಗಿದೆ. ಎರಡನೇದು ಬರಗಾಲ ಹೇಳಿದೆ ನಾನು, ಅತಿವೃಷ್ಟಿ ಅನಾವೃಷ್ಟಿ. ಈ ಮಧ್ಯೆ ಸಂವಿಧಾನದ ಪೀಠದಲ್ಲಿ ಕೂತಂತ ಸಭಾಪತಿಯ ಪೀಠಕ್ಕೂ ಅಪಮಾನ. ಕೇಂದ್ರದ ಕಾಂಗ್ರೆಸ್ನವ್ರು ಇಷ್ಟು ಪರಿಜ್ಞಾನನೂ ಇಲ್ವಾ? ಸಭಾಪತಿ ಸ್ಥಾನ, ಉಪಸಭಾಪತಿ ಸ್ಥಾನ ಕಾಂಗ್ರೆಸ್ ಪಕ್ಷದ್ದಲ್ಲ. ಕೇಂದ್ರದ ಕಾಂಗ್ರೆಸ್ ಪಕ್ಷ ಕಳಿಸಂತ ಪಟ್ಟಿನಲ್ಲಿ ಸಭಾಪತಿ ಇಂಥವ್ರು ಆಗಬೇಕು, ಉಪಸಭಾಪತಿ ಇಂಥವ್ರು ಆಗಬೇಕು ಅಂತ ಅವ್ರಿಗೆ ಲೆಟರ್ ಪ್ಯಾಡಲ್ಲಿ ಕಳಿಸ್ತಾರಲ್ಲ. ಇಷ್ಟು ಪರಿಜ್ಞಾನ ಕಾಂಗ್ರೆಸ್ಗಿಲ್ವಾ ಅಂತ ಕಾಂಗ್ರೆಸ್ ಕೇಂದ್ರ ನಾಯಕರಿಗೆ.
ಇದನ್ನು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಪ್ರಶ್ನೆ ಬೇರೆ. ಅಲ್ಲಿ ತನಕ ಹೀಗೆ ಸಾಯ್ಬೇಕ ರಾಜ್ಯ ಜನ? 140 ಸ್ಥಾನ ಇಟ್ಕೊಂಡ್ರಂತ ಕಾಂಗ್ರೆಸ್ ತುಂಬಾ ಅನ್ಯಾಯ. ಇಂಥ ಕಾಂಗ್ರೆಸ್ಸು ಬೆತ್ತಲೆ ಆಗಿದೆ ಅಂತ ಅದಕ್ಕೆ ಹೇಳಿದೆ ನಾವು. ರಾಜ್ಯ ಜನ ಚೀಮಾರಿ ಆಗ್ತಿದ್ದಾರೆ. ಈ ಬೆತ್ತಲೆ ಮಾಡಿರೋಂಥ ಕಾಂಗ್ರೆಸ್ ನಾಯಕರು ರಾಜ್ಯ ಜನ ಕ್ಷಮೆ ಕೇಳಬೇಕು. ಇನ್ನೆಂದು ದೇಶದ ಅನೇಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅದೇ ಕಾರಣಕ್ಕೆ ನಿರ್ನಾಮ ಆಗೋಗಿದೆ. ವಿಧಾನಸಭಾ ಚುನಾವಣೆ ಬಂದರೆ 1-2 ಸೀಟ್ ತಗೊಂಡಿದ್ದಾರೆ ಅನೇಕ ರಾಜ್ಯಗಳಲ್ಲಿ. ಕೆಲವು ರಾಜ್ಯದಲ್ಲಿ 1 ಸೀಟು ಇಲ್ಲ. ಅಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಂದೀತು ಅನ್ನಂತ ಎಚ್ಚರಿಕೆಯನ್ನು ನಾನು ಈ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಬ್ಬರೇ ಅಧಿಕಾರ ನಡೆಸಿದ ನಿಜ. ಆದರೆ ಶಾಸಕ ಸ್ಥಾನಕ್ಕೆ, ಅಧಿಕಾರದ ದಾಹಕ್ಕೆ ಒಬ್ಬ ಶಾಸಕರು ನನಗೆ ಮಾಡಿ ಅಂತ ಕೇಳಲಿಲ್ಲ. ಕೇಂದ್ರ ನಾಯಕರ ಹತ್ರ ಹೋಗಿ ಕೂತು ಚರ್ಚೆ ಮಾಡಿ ಯಾವತ್ತು ನಾವು ಪ್ರತಿಜ್ಞಾವಧಿ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಿದ್ರಿಂದ ಈ ರೀತಿ ಬೀದಿ ರಂಪ ಬಿಜೆಪಿಲಿ ಎಂದೂ ಆಗಿಲ್ಲ. ಅವ್ರನ್ನ ಯಡಿಯೂರಪ್ಪನವ್ರ ಕಾಲದಲ್ಲಿ ಹಿಂಗಾಯ್ತು ಅಂತ ಅಂದ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಿಜೆಪಿ ಕೂಡ ನೆಲೆ ಕಚ್ಚಿದ್ದು ಇದೇ ಕಾರಣಕ್ಕೆ. ಜನ ನೋಡ್ತಿರ್ತಾರೆ ಏನು ನನ್ನ ಮಾಡ್ತಾ ಇದ್ದಾರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಅಂತ. ಒಂದು, ಯಾವುದೇ ಶಾಸಕ ಅಧಿಕಾರಕ್ಕೆ ನನಗೆ ಮಂತ್ರಿ ಮಾಡಬೇಕು ಇಲ್ಲ ರಾಜೀನಾಮೆ ಕೊಡ್ತೀನಿ ಒಬ್ಬರು ಹೇಳಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ. ಆದರೂ ಕೂಡ ತಡ ಮಾಡಿದ್ದನ್ನು ಗಮನಿಸಿ ರಾಜ್ಯ ಜನ ಬಿಜೆಪಿ ಕೂಡ ನೆಲ ಕಚ್ಚಿಸಿದ್ರು. ಇದೇ ದುಸ್ಥಿತಿ, ಇದಕ್ಕಿಂತ ಕೆಟ್ಟ ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಬರುತ್ತೆ. ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ಸು ಬೆತ್ತಲೆ ಆಗಕ್ಕೆ ಅದು ಒಂದು ಕಾರಣ. ಹೆಂಗ್ ಬೆತ್ತಲೆ ಆಗಿದೆ ಅಂತ ಹೇಳಿದ್ನಲ್ಲ, ಬೆತ್ತಲೆಯ ಅನೇಕ ಅಂಶಗಳು ಹೇಳ್ಬೋದು. ತಿಮ್ಮಾಪುರ ಮತ್ತು ನಂಜಯ್ಯಮಠ ಅವರ ಆಡಿಯೋ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಲ್ಲ, ಇದನ್ನ ಆಡಿಯೋ ಬರ್ತಿದ್ದಂಗೆನೆ ಸ್ವಾಭಾವಿಕ ನಂದಲ್ಲ, ಇದು ಮಾಮೂಲಿ ಡೈಲಾಗ್. ಇದನ್ನೇ ಜಮೀರ್ ಅಹ್ಮದ್ ಮಾಡಿದ್ರು ದಾವಣಗೆರೆ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ. ಹಾಗಾಗಿ ಕಾಂಗ್ರೆಸ್ಸಿನ ಈ ಒಂದು ಕರ್ಮಕಾಂಡ ನಡೀತಾ ಇದೆ ರಾಜ್ಯದಲ್ಲಿ, ಇಷ್ಟು ಬೆತ್ತಲೆ ಪ್ರದರ್ಶನ ಎಂದು ಮಾಡಿರಲಿಲ್ಲ ಸಾರ್ವಜನಿಕವಾಗಿ.